ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಲಕೆ, ಶ್ರೀಮನಾರಾಯಣ ಜಲಕೆ. ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ನಾನು ಚೈತನ್ಯ ಕೊಠಾರಿ. ಇವತ್ತು ನನ್ನ ಜೊತೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಇದೀಗ ಸೋಷಿಯಲ್ ಮೀಡಿಯಾ ಯುಗ ತುಂಬಾ ಬೆಳೆದಿದೆ ಅಂತ ಹೇಳ್ಬೋದು. ಪ್ರತಿನಿತ್ಯ ಕೂಡ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಹೋಗುವಾಗ ನಮಗೆ ಇಬ್ಬರು ಸಿಸ್ಟರ್ಸ್ಗಳು ಕಾಣ್ತಾರೆ. ಆತ್ರೇಯ ಸಿಸ್ಟರ್ಸ್ ಅನ್ನುವಂಥ ಇಬ್ಬರು ಸಿಸ್ಟರ್ಗಳು ಸೋಷಿಯಲ್ ಮೀಡಿಯಾದಲ್ಲೇ ಮೋಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ರಾಮನ ಸಂಕೀರ್ತನೆ ಜೊತೆ ಅಕ್ಕನ ಆ ಹಾಡಿಗೆ ತಂಗಿ ಒಂದು ಮುಗ್ಧತೆಯ ಡ್ಯಾನ್ಸನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು. ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿರುವಂಥ ಆತ್ರೇಯ ಸ್ಟಾರ್ಸ್ ಸಿಸ್ಟರ್ಸ್ನವರು ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಏಜ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀ ಹೇಗಿದೀಯಾ? ಚೆನ್ನಾಗಿದ್ದೀನಿ. ಏಜ್ ನಿನ್ನದಂತ ಹೆಸರು ಧೃತಿ, ಇವಳ ಹೆಸರು ಧನ್ವಿ. ಏಜ್ ಕೇಳ್ತಾ ಇಲ್ಲ. ಧನ್ವಿ. ಏಜ್ ಧೃತಿ ಮತ್ತು ಧನ್ವಿ ಆತ್ರೇಯ ಸಿಸ್ಟರ್ಸ್ ಅನ್ನುವಂಥ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ರೀಚ್ ಆಗಿದ್ದಾರೆ ಅಂತ ಹೇಳ್ಬೋದು. ರಾಮನ ಸಂಕೀರ್ತನೆಯ ಜೊತೆಗೆ ತಂಗಿಯ ಒಂದು ಆ ಮುಗ್ಧತೆಯ ಹೆಜ್ಜೆ ಇದೆಯಲ್ಲ, ಅದು ನೋಡುವಾಗಲೇ ನಮಗೆ ಕಣ್ಣು ತುಂಬುತ್ತೆ. ಈಗ ಅವ್ರ ಜೊತೆ ಮಾತಾಡುವಂಥ ಟೈಮ್. ಮೊದಲಿಗೆ ನಾವು ನಮ್ಮ ಕ್ಯೂಟಿ ಪೈ ಧನ್ವಿ ಜೊತೆ ಮಾತಾಡೋಣ. ತಿಂಡಿ ಆಯ್ತಾ? ಏನ್ ತಿಂದಿ? ತಾರಣ್ಣ. ಏನು? ತಾರಣ್ಣ. ಧೃತಿ, ನೀನು ಎಷ್ಟನೇ ಕ್ಲಾಸ್? ಥರ್ಡ್ ಸ್ಟ್ಯಾಂಡರ್ಡ್. ಎಲ್ಲಿ ಕಲಿತಾ ಇದೆಯಾ? ಜ್ಯೋತಿ ಕೇಂದ್ರೀಯ ವಿದ್ಯಾಲಯ. ನಿನ್ನ ಹತ್ರ ಮಾತಾಡುವಾಗಲೇ ಗೊತ್ತಾಗ್ತದೆ, ಆ ಸಪ್ತ ಸ್ವರಗಳ ನಾದ ನಮಗೆ ಕೇಳ್ತಾ ಇದೆ ಮಾತಲ್ಲೇ. ಎಲ್ಲಿ ಸಂಗೀತ ಕಲಿತೆ ನೀನು? ಎಷ್ಟು ವರ್ಷದ ಇರುವಾಗ ಸಂಗೀತ ಶುರು ಮಾಡಿದೆ? 3 ವರ್ಷ ಇದ್ದಾಗ ಸಂಗೀತ ಶುರು ಮಾಡಿದೆ. ಡ್ಯಾನ್ಸು 3 ವರ್ಷ ಇದ್ದಾಗ ಡ್ಯಾನ್ಸ್ ಶುರು ಮಾಡಿದೆ. ಸಂಗೀತ ಅಂತ ಬಂದಾಗ ನಮಗೆ ಪ್ರತಿಯೊಂದು ವಿಷಯಕ್ಕೂ ಕೂಡ ತಾಯಿಯೇ ಮೊದಲ ಗುರು ಅಂತ ಹೇಳ್ತವೆ. ನಾವು ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಎಲ್ಲ ನೋಡಿದಾಗ ನೀವೆಷ್ಟು ಕುಣಿತೀರಾ ಅಂತ ಗೊತ್ತಿಲ್ಲ, ಬ್ಯಾಕ್ ಸ್ಟೇಜಲ್ಲಿ ನಿಮ್ಮ ಅಮ್ಮ ಅಂತೂ ಕುಣಿತಾ ಇರ್ತಾರೆ ನಿಮ್ಮನ್ನು ನೋಡಿ ಅಲ್ವಾ? ಅಮ್ಮನ ಬಗ್ಗೆ ಏನು ಹೇಳ್ತೀಯಾ? ಅಮ್ಮ ನನಗೆ ಹಾಡು ಕಲಿಸಿದ್ದು, ಆಮೇಲೆ ತುಂಬ ದುಡ್ಡು ಕೊಟ್ಟು ಕಲಿಸಿದ್ದಾರೆ. ಆಮೇಲೆ ಏನು ಬೇಕಾದರೂ ಅಂದರೆ ನೀನು ಚೆನ್ನಾಗಿ ಮಾಡಬೇಕು ಅಂತ ಸಪೋರ್ಟ್ ಮಾಡ್ತಾರೆ. ಯಾರು ನಿಂದು ಸಂಗೀತ ಟೀಚರ್? ವಿದ್ಯಾ ಪವನ್ ಅಂತ. ಅವರು ಬನಶಂಕರಿಲಿರೋದು. ಯಾಕೆ ಆತ್ರೇಯ ಸಿಸ್ಟರ್ಸ್ ಅಂತ ಹೇಳಿಟ್ವಿ? ಯಾಕಂತ ಹೇಳಿದ್ರೆ ನಿಂದು ಧೃತಿ, ಇವಳ್ದು ಧನ್ವಿ. ಇದು ಆತ್ರೇಯ ಅನ್ನುವಂಥದ್ದು ಎಲ್ಲಿಂದ ಬಂದು ಅಂತ ಹೇಳಿ ಎಲ್ರಿಗೂ ಕೂಡ ಇದೆ. ಸೊ ಹೇಗೆ? ನಂದು ಅಂದರೆ ಫುಲ್ ನೇಮ್ ಗೋತ್ರ ಆತ್ರೇಯಸ್ ಅಂತ. ಅವಳದು ಆತ್ರೇಯಸ್ ಅಂತಾನೆ. ಅವಳು ನನ್ನ ತಂಗಿ ಅಲ್ವಾ, ಅದಕ್ಕೆ ಆತ್ರೇಯ ಸಿಸ್ಟರ್ಸ್ ಅಂತ. ಇಬ್ರಿಗೂ ಬೇಜಾರು ಬೇಡ, ಗೋತ್ರವನ್ನೇ ಹೆಸರು ಮಾಡಿಟ್ಕೊಳ್ಳು, ಆತ್ರೇಯ ಸಿಸ್ಟರ್ಸ್ ಅಂತ ಹೇಳಿ ಇಟ್ಕೊಂಡಿದ್ದೀರಾ. ಓಕೆ, ದಿನದಲ್ಲಿ ಎಷ್ಟು ಹಾರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಸಂಗೀತ, ಅದೇ ರೀತಿ ಡ್ಯಾನ್ಸ್? ಸಂಗೀತ ಡ್ಯಾನ್ಸು 1 ಅವರ್ ಪ್ರಾಕ್ಟೀಸ್ ಮಾಡ್ತೀನಿ. ಅಂದರೆ ಕ್ಲಾಸಸ್ಸು 1 ಅವರ್ ಇರುತ್ತೆ. ನೀನು ಹಾಡ್ತೀಯಾ, ನಿನ್ನ ಜೊತೆ ಡ್ಯಾನ್ಸು ಕೂಡ, ನೀನು ಹಾಡಿನ ಜೊತೆಗೆ ಡ್ಯಾನ್ಸ್ ಕೂಡ ಮಾಡ್ತೀಯಾ. ಆದರೆ ಇಬ್ಬರದ್ದು ಕೂಡ ಡ್ಯಾನ್ಸ್ ತುಂಬಾ ಫೇಮಸ್ ಆಗಿರೋದಿದೆ. ಅದು ಎಲ್ಲಿ ಮಾಡಿರೋದು? ಅಂದರೆ ವಿಠಲಯ್ಯ ಚಾನಲ್ ಅಂತ ಒಂದು ಇದಿದೆ. ಆವಾಗ ನಾವಿಬ್ಬರು ಅದರಲ್ಲಿ ಆ್ಯನ್ಯಲ್ ಡೇ ಮಾಡಿದರು. ಆವಾಗ ನಾವಿಬ್ಬರು ಎಲ್ಲರೂ ಒಂದೊಂದು ಹಾಡು ಹೇಳ್ತಾಯಿದ್ರು. ನಾನು ಒಂದು ಹಾಡು ಹೇಳಿದೆ, ಅವಳು ಡ್ಯಾನ್ಸ್. ಈಗ ನಮ್ಮ ಧನ್ವಿ ಪುಟ್ಟನ ಹತ್ರ ಬರುವ ಮುಗುಳ್ನಾಗೆ ಬೀಡ್ತಾ ಇದ್ದಾಳೆ. ಧನ್ವಿ ಪುಟ್ಟ, ಅಕ್ಕನ ಹಾಡಿಗೆ ನೀನು ಕೂಡ ಡ್ಯಾನ್ಸ್ ಮಾಡಿದ್ಯಲ್ಲ, ಅಲ್ಲಿ ವಿ ಮನೋಹರ್ ಸರ್ ಎಲ್ಲ ಇದ್ರು, ಎಲ್ಲರೂ ನಿನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದು ನಾವು ನೋಡಿದ್ವಿ. ಹೇಗಾಯಿತು ಅಕ್ಕನ ಜೊತೆ ಡ್ಯಾನ್ಸ್ ಮಾಡಿದ್ದು? ಸೂಪರ್ ಆಗಾಯಿತು. ಹೆಂಗಾಯ್ತು? ಸೂಪರ್ ಆಗಾಯಿತು. ಸೂಪರ್ ಆಗಾಯ್ತಾ? ಹಾಗೆ ನೀನು ಅಕ್ಕನ ಪ್ರತಿಯೊಂದು ಹಾಡಿಗೂ ಕೂಡ ನಿನ್ನದೊಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು ಇದ್ದೇ ಇರುತ್ತೆ. ಅಕ್ಕನ ಜೊತೆ ನೀನು ಕೂಡ ಸಂಗೀತ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದೆಯಾ? ಅಕ್ಕನ ಜೊತೆ ಕುಣಿತಾ ಇರ್ತೀಯಾ? ನಿನಗೆ ಯಾರು ಜಾಸ್ತಿ ಕಲಿಸ್ತಾರೆ ಡ್ಯಾನ್ಸ್ ಹಾಡೆಲ್ಲ ಹೇಳೋದು? ಅಮ್ಮ. ಅಮ್ಮನ ಬಗ್ಗೆ ಏನು ಹೇಳ್ತೀಯಾ? ಮುದ್ದು ಅಮ್ಮ. ಅಮ್ಮ ಮುದ್ದು ಅಮ್ಮನ? ನಿನಗೆ ತುಂಬ ಚೆನ್ನಾಗಿ ಹಾಡೆಲ್ಲ ಗೊತ್ತಿದೆಲ್ಲ. ಅಮ್ಮನಿಗೆ ಯಾವುದಾದ್ರೂ ಒಂದು ಹಾಡು ಡೆಡಿಕೇಟ್ ಮಾಡಬೇಕು ಅಂತಿದ್ರೆ, ಅಮ್ಮನಿಗೊಂದು ಹಾಡು ಹಾಡಬೇಕು ಅಂತಿದ್ರೆ ಯಾವ ಹಾಡು ಹಾಡ್ತೀಯಾ? ನಾಮನಾಮೆ ಎಂಬ. ಹಾಗಾದರೆ ಇಬ್ಬರೂ ಸೇರಿ ಅಮ್ಮನಿಗೊಂದು ಹಾಡು ಡೆಡಿಕೇಟ್ ಮಾಡ್ತೀರಾ? ಓಕೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು.
ಅಕ್ಕ ಚೆನ್ನಾಗಿ ಹಾಡಿದ್ಲಲ್ಲ? ಹ್ಞೂ. ನನಗೆ ಅಕ್ಕನ ಹಾಡು ನಾವೆಲ್ಲರೂ ಕೂಡ ಕೇಳಿದ್ದಿದೆ, ಆದರೆ ಧನ್ವಿ ಪುಟ್ಟನ ಹಾಡಂತೂ ಕೇಳಲಿಕ್ಕೆ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಧನ್ವಿ ಪುಟ್ಟ, ನಿನ್ನ ಅಮ್ಮನಿಗೋಸ್ಕರ ನಮಗೋಸ್ಕರ ಒಂದು ಹಾಡು ಹಾಡ್ತೀಯಾ? ಓಕೆ, ರೆಡಿ ರೆಡಿ, ಏ ಓಕೆ. ಅಮ್ಮ ನಿನ್ನೆದೆಯಾಲದಲ್ಲಿ ಗಾಳಕ್ಕೆ ಚಿಕ್ಕ ಮೀನು ಮಿಡುಕಾದುತ್ತಿರುವೆ ನಾನು. ಅಮ್ಮ ನಿನ್ನೆದೆಯಾಲದಲ್ಲಿ ಗಾಳಕ್ಕೆ ಚಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಈಗ ನೀನು ಇಷ್ಟು ಚೆನ್ನಾಗಿ ಹಾಡು ಹಾಡ್ತೀಯಾ, ಇಬ್ಬರು ಕೂಡ ಡಾನ್ಸ್ ಮಾಡ್ತೀರಾ, ಅದು ಕೂಡ ಆತ್ರೇಯ ಸಿಸ್ಟರ್ಸ್ ಅನ್ನುವಂಥ ಬಿರುದು ಕೂಡ ನಿಮಗಿದೆ ನೋಡಿ. ನಗು ನೋಡಿ, ನಮ್ಮ ಮಗುದು ಧನ್ವಿದು ನಗು ನೋಡಿ. ಈಗ ಸ್ಕೂಲಲ್ಲೆಲ್ಲ ಯಾವ ರೀತಿ ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಗಿಬ್ರಿಗೂ ಕೂಡ? ಅಂದರೆ ನಾನು ಅಂದರೆ ಸ್ಕೂಲಿಗೆ ಬಂದ ತಕ್ಷಣ ಕ್ಲಾಸ್ಗೆ ಹೋಗ್ತೀನಲ್ಲ, ಆವಾಗ ಎಲ್ಲರೂ ಅಂದರೆ ಬೇರೆ ಕ್ಲಾಸ್ಗೆ ಹೋದಾಗ ಎಲ್ಲರೂ ಗುರ್ತಿಡ್ತಾರೆ, ನೀನು ಧೃತಿ ಅಲ್ವಾ, ನೀನು ಡ್ಯಾನ್ಸ್ ಮಾಡ್ತೀಯ ಅಲ್ವಾ. ನಿಮ್ಗೇನು ಹೇಳ್ತಾರೆ ಕ್ಲಾಸಲ್ಲೆಲ್ಲ? ಅದು ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಾ ಅಂತ ಹೇಳ್ತಾರೆ. ಅದೇ ರೀತಿ ನಿನಗೆ ಭರತನಾಟ್ಯದಲ್ಲಿ ಏನೋ ಒಂದು ಕಲಿಸ್ತಾರೆ ಅಂತಲ್ಲ, ಅದು ಮಾತ್ರ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ. ಏನು ಕಲಿಸ್ತಾರೆ ಭರತನಾಟ್ಯದಲ್ಲಿ? ಡ್ಯಾನ್ಸ್ ಜೊತೆಗೆ ಏನು ಕಲಿಸ್ತಾರೆ? ಪತಾಕ ತಿಪತಾಕ ಅಡ್ಡ ಪತಾಕ ಕತ್ತರಿ ಮುಖ ಮಯೂರ ಅಡ್ಡತೆಂದ ಅದಾಲ ತುಕತುಂಡ ಮಿಷ್ಟಿ ಚಿಕ್ಕದ ಕಪಿತ್ತ ಕಟಕ ಮುಖ ತೂತಿ ತೆಂಡಕಲ ಪದ್ಮಕೋಟ ತಪ್ಪಚಿರ ಮೃಗತೀತ ಸಿಂಹಮುಖ ಕಾಂಬುಳ ಅಲಪಲ್ಲವ ಚತುರ ಬ್ರಹ್ಮದ ಅಂತಾಕ್ಯ ಅಂತಪತ್ತತ ಚಂದಂತ ಮುಕುದ ತಾಂಡತೂರ ತೀತೂಲ. ಇಷ್ಟು ಚೆನ್ನಾಗಿ ನಿಂಗೆ ಯಾರು ಕಲಿಸಿದ್ರು? ಮ್ಯಾಮ್ ಅಂತೂ ಭರತನಾಟ್ಯ ಕ್ಲಾಸಲ್ಲಿ ಕಲಿಸಿರೋದಿದೆ, ಮನೇಲಿ ಬಂದು ಅಮ್ಮ ಏನಾದರೂ ಪ್ರಾಕ್ಟೀಸ್ ಮಾಡಿಸಿದ್ರಾ? ಈಗ ನಾವು ನೋಡಿರ್ಬೋದು, ಶ್ಲೋಕ ಹೇಳುವವ್ರದ್ದೇ ಸಂಖ್ಯೆ ಕಮ್ಮಿ ಆಗಿದೆ ಅಲ್ವಾ? ಈಗ ಎಲ್ಲರೂ ಕೂಡ ಸಿನಿಮಾ ಹಾಡುಗಳತ್ತ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಆದರೆ ನಮ್ಮ ಆತ್ರೇಯ ಸಿಸ್ಟರ್ಸ್ಗಳು ನಾವು ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ, ಪ್ರತಿದಿನವೂ ಕೂಡ ಒಂದು ಶ್ಲೋಕದ ಜೊತೆ ಅವರ ಬೆಳಗಿನ ಶುಭ ದಿನ ಶುರುವಾಗುತ್ತಂತೆ. ಆತ್ರೇಯ ಸಿಸ್ಟರ್ಸ್ನವ್ರು ಸೇರಿ ಇದೀಗ ನಮ್ಮ ಜೊತೆ ಒಂದು ಶ್ಲೋಕ. ಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಅಕ್ಕ ಅಂತ ಹೇಳಿದ್ದಿದೆ, ನಮಗೆ ಧನ್ವಿ ಪುಟ್ಟನ ಬಾಯಲ್ಲಿ ಕೇಳೋದಿದ್ದಲ್ಲ, ಅದೊಂದು ಮಜಾನೇ ಬೇರೆ ಅಂತ ಹೇಳ್ಬೋದು. ಧನ್ವಿ, ಬೇರೆ ಹೇಳ್ತೀಯಾ ನೀನು ಇನ್ನೊಂದು ಶ್ಲೋಕ? ಬುದ್ಧಯ ರಾಘವೇಂದ್ರಯ ಸತ್ಯ ನಮ್ಮ ದತ್ತಯತ ಬದತಾಂ ಕಲ್ಪದುಕ್ತಯ ನಮತಾಂ ಕಾಮಧೇನವೇ ತುತಂ ಕೇತವಂ ಯಾತನಾನಾಯನಂ ಯಜ್ಞತಿ ವಿಠಲಂ ವಾಸುದೇವಂಬದೆ ತೀರರಂ ಭೂತಲಂ ಗೋಪಿಕಾ ವಲ್ಲನಂ ದಾನಕಿ ನಾಯನಂ ದಾರತಿಂ ಅಂಬದೆ. ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಇದೀಗ ಇಷ್ಟು ಚೆನ್ನಾಗಿ ಶ್ಲೋಕ ಹಾಡ್ತೀಯಲ್ಲ, ಈ ಶ್ಲೋಕವನ್ನೆಲ್ಲ ನಿಮಗೆ ಯಾರು ಕಲಿಸಿದ್ದು? ಅಮ್ಮ. ನಿಮ್ದೀಗ ಆ ಒಂದು ನೀನು ಹೇಳಿದೆ ವಿಠಲ್ ಅವರದ್ದು ಪ್ರೋಗ್ರಾಮ್ ಇರುವಾಗ ಆ ವಿಡಿಯೋ ಅಂತೂ ಸಕ್ಕಾಪಟ್ಟೆ ವೈರಲ್ ಆಗಿದ್ದಿದೆ. ಅಲ್ಲಿ ವಿ ಮನೋಹರ್ ಸರ್ ಕೂಡ ಇದ್ರು. ಏನು ಹೇಳಿದರು ನಿಮ್ಮ ಈ ಒಂದು ನಿನ್ನ ಹಾಡಿಗೆ, ಇವಳ ನೃತ್ಯಕ್ಕೆ ಏನಾದರೂ ಹೇಳಿದ್ದಿದ್ಯಾ? ಮಾತಾಡಿದ್ರೆ ನೀವು ಅವ್ರ ಹತ್ರ? ಅವಳಿಗೆ ನೀನು ತುಂಬ ದೊಡ್ಡ ಡ್ಯಾನ್ಸರ್ ಆಗ್ತೀಯ ಅಂದರು. ನನಗೆ ದೊಡ್ಡ ಸಿಂಗರ್ ಆಗ್ತೀಯ, ಆಮೇಲೆ ನಿನಗೆ ತುಂಬ ತಾಳಜ್ಞಾನ ಇದೆ ಅಂತ ಹೇಳಿದ್ರು. ಧೃತಿ ಪುಟ್ಟ, ಸೋಷಿಯಲ್ ಮೀಡಿಯಾದ ಈಗ ನೀವಿಬ್ಬರು ಸ್ಟಾರ್ ಅಂತ ಹೇಳ್ಬೋದು. ಈಗ ನೀವು ಈ ಒಂದು ಡಾನ್ಸ್ ಆಗಿರ್ಬೋದು, ನಿಮ್ಮ ಸಾಂಗ್ ಎಲ್ಲ ವೈರಲ್ ಆದಮೇಲೆ ತುಂಬ ಜನ ರೆಕಗ್ನೈಸ್ ಮಾಡೋದಿದೆ. ಯಾವ ರೀತಿ ಆಗ್ತಾಯಿದೆ ಎಲ್ಲ ಕಡೆ ಹೋದಾಗ? ನೀವಲ್ವ ಸಿಸ್ಟರ್ಸ್ ಅಂತ ಹೇಳುವಾಗ ಹೇಗಾಗ್ತಾಯಿದೆ? ಅಂದರೆ
ತುಂಬ ಖುಷಿ ಆಗ್ತದೆ. ನಿನ್ನೆ ರೋಡಲ್ಲಿ ಎಲ್ಲರಿಗೂ ಹಾಯ್ ಹೇಳ್ತಾ ಇದ್ವಿ ನಾವು. ಆವಾಗ ಯಾರೋ ನನ್ನ ನೋಡ್ಬಿಟ್ಟು ನೀನು ಅವಳಿಗೆ ಡ್ಯಾನ್ಸ್ ಮಾಡ್ತೀಯ ಅಲ್ವಾ ಅಂತ ಹೇಳಿದ್ರು. ಈಗ ನಿಮ್ಮಿಬ್ಬರ ಒಂದು ಬಾಂಡಿಂಗ್ ನೋಡಿ, ಅದೆಷ್ಟೋ ಜನ ಸಿಸ್ಟರ್ಸ್ ಅಂತ ಹೇಳಿದರೆ ಹೀಗಿರಬೇಕು ಅಂತ ಹೇಳೋದಿದೆ. ಏನು ಹೇಳ್ತೀಯಾ ಸಿಬ್ಲಿಂಗ್ಸ್ ಅವರಿಗೆ, ಸಿಸ್ಟರ್ಸ್ ಅವ್ರಿಗೆ ಏನು ಹೇಳ್ತೀಯಾ? ಅಂದರೆ ಸಿಸ್ಟರ್ಸು ಅಂದರೆ ತುಂಬ ಫ್ರೆಂಡ್ಲಿ ಆಗಿರಬೇಕು, ಆಮೇಲೆ ಒಬ್ರನ್ನೊಬ್ರನ್ನ ಇಷ್ಟಪಡಬೇಕು. ಧನ್ಯ ಪುಟ್ಟ, ಅಕ್ಕ ಅಂತ ಹೇಳಿದರೆ ನಿಂಗೆ ಎಷ್ಟು ಇಷ್ಟ? ತುಂಬ ಇಷ್ಟಪಡ್ತೀನಿ ನಾನು ಅಕ್ಕನ. ಯಾಕೆ ಇಷ್ಟಪಡ್ತೀಯ ಅಷ್ಟು? ಅಕ್ಕ ಮುದ್ದು ಮಾಡ್ತಾಳೆ ನನಗೆ, ಅದಕ್ಕೆ. ಈಗ ಅಕ್ಕನ ಹಾಡು ಜೊತೆ ನಿಂಗೆ ಡಾನ್ಸ್ ಕಲಿಸ್ತಾಳಲ್ಲ, ಅಕ್ಕ ಎಲ್ಲದಕ್ಕೂ ಹೇಳ್ಕೊಡ್ತಾಳ ನಿನಗೆ ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತ? ಹ್ಞೂ. ನೀನೆಲ್ಲ ಕಲಿಯೋದು ಉಂಟಲ್ಲ, ಅಕ್ಕನಿಗೆ ಹೊಡಿತ್ಯಾ? ಇಲ್ಲ. ಅಕ್ಕನಿಗೆ ಹೊಡಿತ್ಯಾ? ಇಲ್ಲ. ಆ ರಾಮನಾಮದ ಜೊತೆಗೆ ನಿನ್ನ ಹಾಡಿನ ಜೊತೆ ಇವಳು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ಹೆಜ್ಜೆ ಹಾಕಿದ್ರೆ ನಮಗೂ ಚೆನ್ನಾಗಿರುತ್ತೆ. ಓಕೆ ಪುಟ್ಟ, ರೆಡಿ? ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲನೆ ಬಂದನೆ, ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ, ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಕ್ಕೆ ಬುದ್ಧಿ ಪೇಳೆ, ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ರಾಮನಾಮವೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನಾರಾಯಣ ಜಗಕ್ಕೆ. ರಾಮನಾಮವೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನಾರಾಯಣ ಜಗಕ್ಕೆ. ಮತ್ಸ್ಯಾವತಾರವ ತಾಳಿದ ರಾಮ ವೇದವಂತರುವುದಕ್ಕೆ, ಬೆಟ್ಟವ ಬೆನ್ನಳು ಪೊತ್ತನು ರಾಮ ಕೂರ್ಮಾವತಾರಕ್ಕೆ. ರಾಮನಾಮವೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನಾರಾಯಣ ಜಗಕ್ಕೆ. ಅಕ್ಕನ ಬಗ್ಗೆ ಒಂದು ಮಾತಲ್ಲಿ ಹೇಳಬೇಕು ಅಂತ ಇದ್ರೆ ಏನು ಹೇಳ್ತೀಯ ಅಕ್ಕನಿಗೆ? ಐ ಲವ್ ಯು ಅಂತ ಹೇಳ್ತೀನಿ. ತಂಗಿ ಬಗ್ಗೆ ನೀನು ಏನು ಹೇಳ್ತೀಯ? ನಾನು ಐ ಲವ್ ಯು ಅಂತಲೇ ಹೇಳ್ತೀನಿ. ನೀವಿಬ್ಬರೂ ಕೂಡ ಸ್ಪೆಂಡ್ ಮಾಡಿರುವಂಥ ಬೆಸ್ಟ್ ಮೆಮೊರೀಸಲ್ಲಿ ಯಾವುದಾದ್ರೂ ಒಂದು ಮೆಮೊರೀಸ್ ನಮ್ಮ ಜೊತೆ ಶೇರ್ ಮಾಡ್ಕೋಬೋದಾ? ನಿಮ್ಮದು ಡ್ಯಾನ್ಸಿಂಗ್ ಫೀಲ್ಡಲ್ಲಿ ಆಗಿರ್ಬೋದು, ಅಲ್ಲ ಮ್ಯೂಸಿಕಲ್ಲಿ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಯಾವುದ್ರಲ್ಲಾದರೂ. ಅವಳು ಚಿಕ್ಕವಳಿದ್ದಾಗ ನಾವಿಬ್ಬರು ಆಟ ಆಡ್ತಾರ, ತುಂಬ ಮಜವಾಗಿತ್ತು. ಯಾವುದು ಮಜಾ ಬರ್ತಿತ್ತು ನಿನಗೆ ತುಂಬ? ಅಂದರೆ ನಾವು ಮಲ್ಕೊಂಡು ಒಂಚೂರು ಆಟ ಆಡ್ತಾ ಇದ್ವಿ, ಅದು ಖುಷಿ ಆಗುತ್ತೆ. ವೀಕೆಂಡಲ್ಲಿ ಇದ್ದಾಗ ಎಲ್ಲ ಪ್ರೋಗ್ರಾಮ್ ಕೂಡ ಅಟೆಂಡ್ ಆಗ್ತೀರಾ. ಇಷ್ಟು ನೀವು ಪ್ರೋಗ್ರಾಮ್ ಅಟೆಂಡ್ ಆದ್ರಲ್ಲಿ ಎಲ್ಲೆಲ್ಲೆಲ್ಲ ಅಟೆಂಡ್ ಆಗಿದ್ದೀರಾ? ಸುಮಾರು ಎಷ್ಟು ಪ್ರೋಗ್ರಾಮ್ಗಳನ್ನು ನೀವು ಮಾಡಿದ್ದೀರಾ ಇಬ್ಬರು? ವಿಠಲಯ್ಯ ಚಾನಲಲ್ಲಿ ಹಾಡಕ್ಕೆ ಚಾನ್ಸ್ ಕೊಟ್ಟಿದ್ದು ವಿಜಯ್ ಕೃಷ್ಣ ಸರ್. ಆಮೇಲೆ ನನಗೆ ಡ್ಯಾನ್ಸ್ ಹೇಳ್ಕೊಟ್ಟವರು ಸೀತಾಕೋಟೆ ಮ್ಯಾಮ್. ನನಗೆ ಸಂಗೀತ ಹೇಳ್ಕೊಟ್ಟಿದ್ದು ವಿದ್ಯಾ ಪವನ್ ಅವರು. ಪ್ರೋಗ್ರಾಮ್ ಇಲ್ಲದ ಟೈಮಲ್ಲಿ ಈ ನಮ್ಮ ಸಿಸ್ಟರ್ಸ್ ಏನು ಮಾಡ್ತೀರಾ ನೀವಿಬ್ಬರು ಕೂಡ? ಅಂದರೆ ನಾವಿಬ್ಬರು ಆಟ ಆಡ್ತೀವಿ, ಆಮೇಲೆ ನಾವಿಬ್ಬರು ಅಂದರೆ ಡ್ರಾಯಿಂಗ್ ಕಲಿತೀವಿ. ಆಮೇಲೆ ಧನ್ವಿ ಪುಟ್ಟ, ನೀನೇನು ಮಾಡ್ತೀಯಾ? ನನ್ನ ಹತ್ರ ಕಲರಿಂಗ್ ಬುಕ್ ಇದೆ, ಅದರಲ್ಲಿ ಕಲರಿಂಗ್ ಮಾಡ್ತೀನಿ ನಾನು. ಜಾಸ್ತಿ ಕಲರಿಂಗ್ ಬುಕ್ ಇದೆ ನನ್ನ ಹತ್ರ, ಅದ್ರಲ್ಲಿ ಮಾಡ್ತೀನಿ ನಾನು ಅಂತ. ಟಿ ವಿ ನೋಡಲ್ಲ ಊಟ ಮಾಡೋವಾಗ ಅಂತ ಹೇಳ್ತೀನಿ. ಈಗ ನಿಮ್ಮ ಫ್ಯಾನ್ಸ್ಗಾಗಿರ್ಬೋದು, ನಿಮ್ಮ ಚಾನಲ್ ನೋಡ್ತಾ ಇರುವಂಥ ವೀಕ್ಷಕರಿಗಾಗಿರ್ಬೋದು, ಅದೇ ರೀತಿ ನಮ್ಮ ಪಬ್ಲಿಕ್ ನೆಕ್ಸ್ಟ್ನ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ? ನನಗೆ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ನಮ್ಮ ಹಾಕಿದ ಎಲ್ಲ ವಿಡಿಯೋನೂ ನೋಡಿ ಅಂತ ಹೇಳ್ತೀನಿ. ಈಗ ಮಿಲಿಯನ್ ಗಟ್ಟಲೆ ರೀಚ್ ಆಗ್ತಾ ಇದೆ ಇದ್ದು ಒಂದೊಂದು ವೀಡಿಯೋಸ್ ಕೂಡ. ಅದೇ ರೀತಿ ಈ ರೀತಿಯೇ ಈ ಎರಡು ಆತ್ರೇಯ ಸಿಸ್ಟರ್ಸ್ ವಿಡಿಯೋ ಕೂಡ ಇದೇ ರೀತಿ ರೀಚ್ ಆಗಲಿ ಅಂತ ಹೇಳಿ
ನಾವು ಕೂಡ ಪಬ್ಲಿಕ್ ನೆಕ್ಸ್ಟ್ ಕಡೆಯಿಂದ ಇಬ್ಬರ ಫ್ಯೂಚರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಕೊನೆಯದಾಗಿ ಧನ್ವಿ ಪುಟ್ಟನ ಹತ್ರ ಮಾತಾಡೋಣ. ಧನ್ವಿ ಪುಟ್ಟ, ನೀನು ಏನು ಹೇಳ್ತೀಯ ಕಂದ? ತುಂಬ ಜನ ಫಾಲೋವರ್ಸ್ ಇದ್ದಾರೆ. ಮಗು ಇದ್ದರೆ ನಮಗೆ ಧನ್ವಿ ಪುಟ್ಟ ಥರ ಮಗು ಹುಟ್ಟಬೇಕು ಅಂತ ಹೇಳಿ ಅದೆಷ್ಟೋ ಜನ ಕಮೆಂಟ್ಸ್ ಮಾಡಿದ್ದು ಇದೆ. ಏನು ಹೇಳ್ತೀಯಾ? ಥ್ಯಾಂಕ್ ಯು ಅಂತೀನಿ. ಅಯ್ಯೋ, ಯಾರಿಗೆ ಥ್ಯಾಂಕ್ ಯು ಅಂದೆ ನೀನೀಗ? ಎಲ್ಲ ವಿಡಿಯೋ ನೋಡ್ತಾರಲ್ಲ, ಥ್ಯಾಂಕ್ ಯು ಅಂತೀನಿ. ಥ್ಯಾಂಕ್ ಯು ಅಂತೀಯಾ? ಥ್ಯಾಂಕ್ ಯು. ಅದೇ ರೀತಿ ಯಾರೆಲ್ಲ ಇವರ ಚಾನಲ್ ಫಾಲೋ ಮಾಡ್ತಾ ಇಲ್ವಾ, ಈಗಲೇ ಹೋಗಿ ಆತ್ರೇಯ ಸಿಸ್ಟರ್ಸ್ ಅಂತ ಚಾನಲ್ಸ್ ಇದೆ, ಸೊ ಫಾಲೋ ಮಾಡಿ ಈ 2 ಕ್ಯೂಟಿ ಸಿಸ್ಟರ್ಸನ್ನು ಕೂಡ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.